ನೋಡ್ರಿ ಈಗ ಇದಕ್ಕೆ ಎಣ್ಣೆ ಹೊಡಕತ್ತಾರ ದ್ರಾಕ್ಷಿಗೆ ಈ ಥರ ಟ್ರಾಕ್ಟರ್ಲೆ ಎಷ್ಟು ಸಾಲು 2 ಸಾಲು ಪೂರಿ ಬರ್ತಾರೆ ಈ ಕಡೆಯಿಂದ ಆ ಕಡೆಯಿಂದ ಪೂರ್ತಿ ಹೋಗ್ತಾವ ನೋಡ್ರಿ ಹೆಂಗೆ ಹೊಡಿತಾರೆ ಫುಲ್ ಎಲ್ಲ ಗಿಡ ಹೊಲಗಳಿಗೆಲ್ಲ ಹೋಗ್ತೈತಿ ನೋಡ್ರಿ ಒಳ್ಳೆ ಐಡಿಯಾ ಅಲ್ಲ ಹೆಂಗೆ ಹೊಡಿತಾರೆ ನೋಡ್ರಿ ಅದು ನಾ ಎದಕ್ಕೆ ಓಡಾಡ್ತಾರೆ ಟ್ರ್ಯಾಕ್ಟರ್ 2 ದಿನ ತೊಗೊಂಡು ಓಡಾಡ್ರಿ ಯಾಕೆ ಓಡಾಡ್ತಾರೆ ತಲ್ಲಕತ್ತೀನಿ ದ್ರಾಕ್ಷಿಗೆ ಎಣ್ಣೆ ಹೊಡ್ಯೋದು ನೋಡ್ರಿ ಒಂದು ಸಾಲು ಬಿಟ್ಟು ಒಂದು ಸಾಲಿಗಲ್ಲ ನೋಡ್ಕಲ್ಲಿ ನೋಡ್ರಿ ಏನ್ರಿ ಈಗಿನ ಕಾಲ್ಮಾನ್ದಾಗ ಏನು ಕಷ್ಟಪಡೋದೇನು ಬೇಡ ಆರಾಮ ಜೀವನ ಈಗ ಅವಾಗಿತ್ತು ನೋಡು ಕೈ ಪಂಪ್ ಹೊಡೆದು ಎಣ್ಣೆ ಹೊಡಿತಿದ್ರು ಅವಾಗ ಒಂದೊಂದು ಗಿಡಗಳಿಗೆ ಅವಾಗಿನ ಜೀವನ ಕಷ್ಟ ಇತ್ತು ಆರಾಮಿತ್ತು ಈಗಿನ ಜೀವನ ನೋಡ್ರಿ ಹಿಂಗೈತಿ ಫುಲ್ ಎಣ್ಣೆ ಹೊಡಕತ್ತಾರ ಅಣ್ಣ ನೋಡ್ರಿ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಒಂದು 3-4 ಥರದ ಕಾಳು ಮಿಕ್ಸ್ ಮಾಡಿ ಇದನ್ನು ಕಾಳು ಕುದಿಸ್ಕೊಂಡಿವಿ ಮತ್ತು ಇದು ನಮ್ಮ ಅಣ್ಣ ನಿಮ್ಗೆ ಹಿಂದಿನ ಹಿಡಿಯೋದ ತೋರಿಸಿನಿ ಕಡ್ಲಿ ಪಲ್ಯ ಅವರು ಬಿಡಿಸಿ ಮತ್ತು ಅದು ಒಣಗಿಸಿ ಇಟ್ಟಾರ ಅಂತ ಹೇಳಿದ್ನೆಲ್ಲ ಆ ಕಡ್ಲಿ ಪಲ್ಯ ಹಾಕಿ ಇವತ್ತು ಹಿಂಡೆ ಪಲ್ಯ ಮಾಡಾಕತ್ತೀನಿ ಇಲ್ಲಿ ನೋಡ್ರಿ ಎಣ್ಣೆ ಕಾಯಕ್ಕಿಟ್ಟಿನಿ ಮತ್ತು ಸಾಸಿವೆ ಜೀರಿಗೆ 2 ಹಾಕಿನಿ ಅದು ಚಟಪಟ ಅನ್ನಕತ್ತದ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣಂತ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಚಲೋ ಆಗ್ತದೆ ರೀ ಆದ್ರೆ ಇಲ್ಲಿ ನಮಗೆ ಹೊಲದಾಗ ಹಸಿ ಮೆಣಸಿನ್ಕಾಯಿ ಇಲ್ಲ ಹಾಗಾಗಿ ಒಣ ಖಾರ ಹಾಕ್ಕೊಂಡು ನಾನಿಲ್ಲಿ ಪಲ್ಯನ ಮಾಡತ್ತೀನಿ ಇದಕ್ಕೆ ಮಸಾಲೆ ಖಾರ ಹಾಕಿದ್ರೆ ಚಂದ ಆಗೋದಿಲ್ಲ ಸ್ವಲ್ಪ ಅರಿಶಿನ ನೋಡ್ರಿ ಈಗ ಸೊಸಿಗೆ ಕರ್ಬೇವು ತೊಗೊಂಬಾರ ಗಿಡನ ಕಿತ್ಕೊಂಬಂದ ಹಿಂಗೆ ಪ್ರತೀಕ್ಷ ಪ್ರಿಯ ಗಿಡ ಇದನ್ನು ಸ್ವಲ್ಪ ಎಣ್ಣಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದನ್ನು ನೋಡ್ರಿ ಈಗ ಏನೂ ಇಲ್ಲ ತುಂಬ ಸಿಂಪಲ್ ಕರಿಬೇವು ಹಾಕಿನಿ ಬೆಳ್ಳುಳ್ಳಿ ಹಾಕಿನಿ ಅರಿಶಿನ ಹಾಕಿನಿ ಖಾರ ಹಾಕಿನಿ ಈ ಹಿಂಡಿ ಪಲ್ಯನ ಬೇಯಿಸಿ ಇಟ್ಕೊಂಡೇವಲ್ರಿ ಇದನ್ನು ಕಾಳು ಮತ್ತು ಕಡ್ಲಿ ಪಲ್ಯ ಅದನ್ನು ಹಾಕೋಣಂತ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲ ಹಾಕಿ ನೋಡ್ರಿ ಇದಕ್ಕೆ ಉಪ್ಪು ಹಾಕ್ಕೊಂಡೀನಿ ಉಪ್ಪು ಹಾಕ್ಕೊಂಡು ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಜೋಳದ ರೊಟ್ಟಿ ಸಂಗಟ ಕಡ್ಲಿ ಪಲ್ಯ ಹಿಂಡಿ ಪಲ್ಯ ಉಂಡ್ರೆ ಏನು ಮಸ್ತ್ ಅಂತೀರಿ ಊಟ ಭಾರಿ ಮಸ್ತ್ ಆಕೈತಿ ಚೂರು ಇದಕ್ಕೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಒಂದು 5 ನಿಮಿಷ ಚೆಂದಾಗಿ ನೋಡ್ರಿ ಈಗ ಪಲ್ಯ ಕುದ್ದು ರೆಡಿ ಆಗೈತಿ ರೊಟ್ಟಿ ಪಲ್ಯ ಊಟ ಮಾಡೋಣ್ರಿ ಈಗ ಹಿಂಗೆ ರೊಟ್ಟಿ ಮೇಲೆ ಪಲ್ಯ ಹಾಕ್ಕೊಳ್ಳೋದು ಹಂಗೆ ರೊಟ್ಟಿ ಹಿಡಿಯೋದು ಊಟ ಮಾಡೋದು ಬರ್ರಿ ಎಲ್ಲರೂ ಊಟ ಮಾಡೋಣ ರೊಟ್ಟಿ ಹಿಂಡೆ ಪಲ್ಯ ಮತ್ತು ಊಟ ಮಾಡಿ ಸಿಗುಣ್ರಂತ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಹಿಂಡೆ ಪಲ್ಯ ಅಲ್ಲ ಇವ್ರು ದಗದ ನೋಡ್ರಿ ಬರೇ ಮುಂದಿನ ಏನು ಒಂದು ವಾರ ಆಯ್ತು ನಾ ಬಂದು ಬರೀ ಅದೇ ಹೇಳಕತ್ತಾರ ಎಷ್ಟು ಚಂದ ಕಾಣ್ತೀವಿ ಸೀರೆಯಾಗ ಅದೇ ಸಾಂಗ್ ಇವಾಗ ಹೊಂಟೀವ್ರಿ ನಾವು ದಾಳಿಂಬ್ರಿ ಹೊಲಕ್ಕೆ ನಾವು ಹಣಕಾಸು ಮಾಡ್ಲತ್ತಾರ 6:30 ಆಗಿದ್ರೆ ಟೈಮ್ ಸೂರ್ಯ ನೋಡ್ರಿ ಹೆಂಗದಾನ ಅಲ್ಲಿ ಕೆಂಪಗದಾನ 6:30 ಹೊಂಟೀವಿ ನಾವು ದಾಳಿಂಬ್ರಿ ಹೊಲಕ್ಕೆ ಸೂರ್ಯ ಅಲ್ಲ ಹುಚ್ಚನಾಯಿ ನೋಡ್ರಿ ಇಲ್ಲಿ ದಾಳಿಂಬ್ರಿ ಹೊಲಕ್ಕೆ ಬಂದೀವಿ ಸುಮ್ಮಿರು ಪ್ರಿಯ ಪ್ರತೀಕ್ಷಾ ದಾಳಿಂಬ್ರಿ ಹೊಲಕ್ಕೆ ಬಂದೀವಿ ಸ್ವಲ್ಪ ಒಂದು ಅರ್ಧ ತಾಸು ಹೂವು ಚೂಟನಂತ ನನಗೂ ಕೂತು ಬೇಸರಾಗಿ ಹೋಯ್ತು ಅದಕ್ಕೋಸ್ಕರ ಸ್ವಲ್ಪ ಆದ್ರೆ ಟೈಮ್ ಪಾಸ್ ಆಗುತ್ತೆ ಅಂತ ಬಂದೀನಿ ಈ ಥರ ಎಲ್ಲೆಲ್ಲಿ ಹೂವು ಇರ್ತಾವ ಅಲ್ಲೆಲ್ಲಿ ಚೂಡ್ತೀನಿ ಅಷ್ಟೇ ಇವರಿಬ್ಬರು ಕಿರಿಕಿರಿ ಸಾಕಾಗ್ಯದ್ರಿ ನನಗರೆ ನೋಡ್ರಿ ಇದು ಕಷ್ಟ ತುಂಬ ಕಷ್ಟಪಟ್ಟು ಬೆಳಿಲಾಕತ್ತಾರ ಬೆಳಿ ಸ್ವಲ್ಪ ಒಳ್ಳೇದಾಗಲಿ ಅಂತ ಹೋಗು ನೀ ಆ ಗಿಡಕ್ಕೆ ಹೋಗು ನೀ ಈ ಗಿಡಕ್ಕೆ ಹೋಗು ಚೂಟ್ರಿ ಬೇಡ ಚೂಟ್ರಿ ಒಂದು ಮಾತಾಡೋಕೆ ಬಿಡಲ್ರಿ ಇವರಿಬ್ಬರು ಬಾಯಿ ನೋಡ್ರಿ ಎಷ್ಟಾಗ್ಯಾವ ಇವತ್ತು ದಾಳಿಂಬ್ರಿ ನಿನ್ನೆ ಸ್ವಲ್ಪ ಹೊತ್ತು ಹೋಗಿ ನಿಂಬಿಕೆ ಹರಿದಿದ್ದೆ ಇವತ್ತು ಸ್ವಲ್ಪ ಹೊತ್ತು ದಾಳಿಂಬ್ರಿ ಹೂವು ತೆಗ್ಯಾನ ಅಂಥೇಳಿ ಇವತ್ತು ನಿಂಬಿಕೆ ಹರ್ಯಾಕೆ ಹೋಗಿಲ್ಲ ಯಾರು ನಮ್ಮ ಮೊಯ್ನಿ ನಮ್ಮ ಅಣ್ಣ ಅಲ್ಲಿ ಫಂಕ್ಷನ್ ಅದತ್ತ ಅವ್ರ ತವ್ರ ಮನೆಗೆ ಹೋದರು ಈ ಸದ್ದನದ ನಾವು ಒಂದು ಸ್ವಲ್ಪ ಇದನ್ನು ತೆಗ್ಯಾನ ಅಂತ ಹೇಳಿಬಿಟ್ಟು ತೆಗಿಯಕತ್ತೀವಿ ನೋಡ್ರಿ ಅಲ್ಲಿ ಒಂಡು ಮಾಡ್ಯಾರ ಒಂಡಿಗೆ ನೀರು ಸ್ಟಾಕ್ ಮಾಡ್ಕೋತಾರೆ ಸ್ಟಾಕ್ ಮಾಡ್ಕೊಂಡು ಪೈಪಿಲೇ ಹಿಂಗೆ ಬಿಡ್ತಾರೆ ಒಂದೊಂದು ಗಿಡಕ್ಕೆ ಅಷ್ಟೇ ಹೋಗಪ್ಲೆ ಮಾಡ್ಯಾರ ನೀರು ಅವಾಗ ಕೌಲಿ ಮಾಡಿಬಿಡ್ತಿದ್ರು ಯಾಕಂದ್ರೆ ಕೌಲಿ ಮಾಡಿ ಬಿಡೋಕಷ್ಟು ನೀರು ಇರ್ತಿದ್ದು ಕೌಲಿ ತುಂಬಿ ನೀರು ಬರ್ತಿದ್ದು ಅಟ್ಟು ನೀರು ಇರ್ತಿದ್ದು ಗಿಡಗಳು ನೀರು ಬಿಡ್ತಿದ್ರು ಈ ಸದ್ದು ಗಿಡದ ಪೂರ್ತಿಯಾಗಿ ಅಟ್ಟೆ ಬಿಡ್ಬೇಕು ನೋಡ್ರಿ ಕೌಲಿ ಮಾಡಿ ಹಿಂಗೆ ಉದ್ದಕ್ಕೆ ಕೌಲಿ ಮಾಡಿದ್ರಂದ್ರೆ ಅಲ್ಲೇನಾಗ್ತಿತ್ತಪ್ಪ ಅಂತಂದ್ರೆ ಸೈಡಿಗೆ ಇಂಥಲ್ಲೆಲ್ಲ ಕೊತ್ತಂಬರಿ ಕರಿಬೇವು ಮೆಂತ್ಯ ಇಂಥವೆಲ್ಲ ಬೆಳ್ಕೊತಿದ್ರು ಈ ಸದ್ದು ಹಂಗಾಗಲ್ಲ ನೋಡ್ರಿ ಇಲ್ಲಿ
ಈಗೇನದ ಗಿಡಕ್ಕೆ ಪೂರ್ತಿ ಕಟ್ಟೆ ಬೆಳಿತಾರೆ, ನೀರು ಹಾಕ್ತಾರಲ್ಲ ಅಷ್ಟೇ ಬೆಳೆ ಬರ್ತದೆ. ಜೀವನದಾಗ ರೈತನಂತ ಕಷ್ಟಪಡೋರು ಪ್ರಪಂಚದಾಗ ಯಾರೂ ಇಲ್ಲ ಅನ್ಕೋತೀನಿ. ತುಂಬ ಕಷ್ಟಪಡೋದಂದ್ರೆ ರೈತರು ಮತ್ತು ಸೈನಿಕರು ಮಾತ್ರ ಈ ಪ್ರಪಂಚದ ಕಷ್ಟಪಡೋರು ಅಂತ ಅಂದ್ರೆ. ಎಲ್ಲರಿಗೂ ಕೇಳ್ಕೊಳ್ಳೋದಂದೆ ರೈತರಿಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ. ಎಲ್ಲದ್ರದ್ದು ರೇಟ್ ಹೆಚ್ಚಿಗೆ ಮಾಡ್ತಾರೆ, ಆದ್ರೆ ರೈತರು ಬೆಳೆದಿರೋ ಬೆಳೆಗೆ ಮಾತ್ರ ರೇಟ್ ಜಾಸ್ತಿನೇ ಮಾಡಲ್ಲ. ಅದು ಯಾಕಂತ ಇಲ್ಲಿವರೆಗೂ ನಮಗೂ ಗೊತ್ತಾಗಿಲ್ಲ. ಪಾಪ ಎಷ್ಟೊಂದು ವರ್ಷಾನುಗಟ್ಲೆ ಕಷ್ಟ ಬಿದ್ದು ಬೆಳಿತಾರೆ ಬೆಳೆಗೆ, ಅದು ರೇಟ್ ಕೊಡಲ್ಲ. ಎಲ್ಲೆಲ್ಲೋ ರೇಟ್ ಹೆಚ್ಚಿಗೆ ಮಾಡ್ತಾರೆ. ಗ್ಯಾಸಿನ ರೇಟ್ ಏರಿಸ್ತಾರೆ ನೋಡಿ ಮೊಳಕಲ್ ಮಠ. ಹಾಗೆ ಬೆಳೆ ರೇಟ್ ಮಾಡಬೇಕು. ತೊಗರಿ ಬೆಳಿತಾರೆ, ಕಬ್ಬು ಬೆಳಿತಾರೆ, ಸಾಕಷ್ಟು ಬೆಳಿತಾರೆ ಜನ. ಅದಕ್ಕೆ ಮಾತ್ರ ರೇಟ್ ಜಾಸ್ತಿ ಮಾಡಲ್ಲ. ನಿಂಬೆ ಗಿಡ ಹಚ್ಚದ ನಮ್ಮಣ್ಣ. ನಿಂಬೆ ಗಿಡ ಹಚ್ಚಿ ಒಂದು ಸ್ವಲ್ಪ ವರ್ಷ ಆಯಿತು. ಯಾಕಂದ್ರೆ ನೀರು ಕಮ್ಮಿಯಾಗಿ ಎಲ್ಲ ಒಣಗ್ತಾವೆಲ್ಲ. ನಿಂಬೆ ಗಿಡದ ಹೊಲನೇ ಅವು. ಮುಂಜಾನೆ ಗೊಬ್ಬರ ಹೊಡೆದಾರಲ್ಲ, ನಿಂಬೆ ಗಿಡದ ಹೊಲನೇ ಅವೆಲ್ಲ. ಈಗ ನಿಂಬೆ ಗಿಡ ಒಣಗಿ ಹೋಗಿದ್ದಕ್ಕೆ ಈಗ ಈ ದಾಳಂಬ್ರಿ ಹಾಕ್ಯಾರು. ಇದರಿಂದ ಏನಾಗ್ತದಂತ ನೋಡ್ಬೇಕು ನೋಡ್ರಿ. ಹಿಂಗೆಲ್ಲ ತೆಗಿಯಕತ್ತೀನಿ ನಾನು. ನಮ್ಮ ಮನ್ಯಾಗ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಬ್ರು ಒಂದಿನನೂ ಖಾಲಿ ಕುಂದ್ರಲ್ಲ. ಪ್ರತಿದಿನ ಕೆಲಸ ಇರ್ತಾವೆ, ಪ್ರತಿ ಕ್ಷಣನೂ ಕೆಲಸ ಇರ್ತಾವೆ. ಮುಂಜಾನೆ 5ಕ್ಕೆ ಹೇಳ್ತಾರೆ, ಮುಂಜಾನೆ 5ಕ್ಕೆ ಎದ್ರಂದ್ರೆ ರಾತ್ರಿ 9 ತನಕ ಕೆಲಸ ಇರ್ತಾವೆ ಅವ್ರಿಗೆ. ಒಂದು ಸೆಕೆಂಡನ್ನು ಪುರ್ಸೊತ್ತಿಗಿರಲ್ಲ. ಮುಂಜಾನೆ ಎದ್ದು ಹೆಣ್ಕಸ್ ಮಾಡೋದು, ಕಸ ಹುಡುಗೋದು ಎಲ್ಲ ಕೆಲಸಗಳಿರ್ತಾವೆ. ಅಲ್ಲಿಂದ ರೊಟ್ಟಿ ಪಲ್ಯ, ಹೆಣ್ಮಕ್ಳದು ಗಂಡು ಮಕ್ಳದು ಅದು ಇದು ನೀರು ಬಿಡೋದು, ಅಷ್ಟೊಂದು ಕೆಲಸ ಮಾಡ್ಕೊಂಡು ಬರ್ತಾರೆ ನೋಡಿ. ಈಗಿನ ಕಾಲಾಗಂತೂ ನನ್ನ ಸಾಕಾಗ್ಯದ. ಒಟ್ಟು ಸುಮ್ಮ ಕುಂದ್ರೋದಾಗೋದಿಲ್ಲ ರೀ ನನಗೂ. ಅಲ್ಲೋಗಿ ದಾಳಿಂಬ್ರ ಹೊಲದಾಗ ಹೂವು ತೆಗೆದು ಬಂದಿದ್ದು ಸ್ವಲ್ಪ ಹೊತ್ತು. ಅಲ್ಲಿಂದ ಬಂದ ಮೇಲೆ ನಮ್ಮ ಪೂರ ಹೋಗಿದ್ರು. ಅವ್ರು ಬಂದ ಮೇಲೆ ದನಗಳಿಗೆ ಕಣಕಿದ್ದಿದ್ದಿಲ್ಲ, ಒಬ್ಬರಿಗೆ ಕಡಿಯೋದಾಗಲ್ಲ ಅಂತೇಳಿ ಏನು ಮಾಡಿದ್ರು, ಅವ್ರಿಗೆ ಸ್ವಲ್ಪ ಸೊಂಟ ಬ್ಯಾನ್ ಐತ್ರಿ, ಬಗ್ಗೋದಾಗೋದಿಲ್ಲ. ಅದಕ್ಕೋಸ್ಕರ ಅನ್ನೋದು ನಾ ಕಣ್ಕಿ ಕೊಡ್ತೀನವ ಅಂತಂದ್ರು. ನಾನೇ ಕಡಿಯಾಕತ್ತಿದ್ದೆ. ಸಣ್ಣವ್ರಿದ್ದೇವು ಹಾಗೆ ನಮ್ಮ ಮುತ್ತೆ ಇದ್ರು, ಪಾಂಡ ಮುತ್ತೆ. ಅವರು ಹಿಂಗೆ ಕಣ್ಕಿ ಕಡ್ಲಾಕ ನಮ್ಗೆ ಹಸ್ತಿದ್ದಿಲ್ಲ ಖರೆ, ಆದ್ರೂ ನಾವು ಬಿಡ್ತಿದ್ದಿಲ್ಲ. ಮುತ್ತೆ ನಾ ಕಡಿತೀನಿ ಅಂತ ಹೇಳ್ಕಿಸಿದ್ರೆ ಹಾರ್ಯಾರ ಅದ್ರ ಮೇಲೆ ಜಿಗದು ಕಣ್ಕಿ ಕಡ್ಯಾಕೆ ಹೋಗ್ತಿದ್ವಿ ನಾವು. ಯಾಕಂದ್ರೆ ಅವು ತಾಕತ್ತು ಕಮ್ಮಿ ಕಡ್ಲಿಕ್ಕೆ ಬರ್ತಿದ್ದಿಲ್ಲ, ಆದರೂ ಬಿಡ್ತಿದ್ದಿಲ್ಲ, ಕಡ್ಲಾಕೆ ಹೋಗ್ತಿದ್ವಿ. ಅದು ನೆನಪಾಯ್ತು ನನಗೆ ಇವಾಗ ಕಣ್ಕಿ ಕಡಿಯೋ ಟೈಮಲ್ಲಿ. ಕೆಲಸ ಏನ್ರ ಮಸ್ತ್ ಇರ್ತೈತಿ. ಹೊಲದಾಗಿದ್ದು ಈ ರೀತಿ ಕೆಲಸ ಮಾಡಿದ್ರೆ ಆರೋಗ್ಯವಾಗಿರ್ತೈತಿ ಮನುಷ್ಯಗೆ, ಯಾವ ರೋಗನೂ ಬರೋದಿಲ್ಲ. ಇದೇ ರೀತಿ ಇರಬೇಕಂತ ಇಷ್ಟ. ಆದರೆ ನಮ್ಮದು ಸ್ವಲ್ಪ ಏನೋ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ನಾವು ಈ ಥರ ಬೆಂಗಳೂರಿಗೆ ಹೋಗಿವಿ ಅಷ್ಟೇ. ನಾನು ನಿಜವಾಗ್ಲೂ ಬೆಂಗಳೂರಾಗ ಇರಬೇಕು, ಅಲ್ಲಿ ಜೀವನ ಮಾಡ್ಬೇಕನ್ನೋ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಈ ಥರ ಇರೋಕ್ಕೆ ತುಂಬಾ ಇಷ್ಟ. ಆದರೆ ಏನು ಮಾಡಿದ್ರೆ ನಮ್ಮ ಜೀವನ ಸ್ವಲ್ಪ ಏನೋ ಏರುಪೇರು ಐತಿ. ಅದಕ್ಕೋಸ್ಕರದಿಂದ ಇಲ್ಲಿ ಮಾಡೋಕ್ಕಾಗೋದಿಲ್ಲ ನಮ್ಮ ಜೀವನ ಅಂತ ಓಶಿಗೆ ಸೇರ್ಕೊಂಡಿವಿ ಅಷ್ಟೇ. ಅದು ಕಣ್ಕಿ ಕಡ್ದಾದ್ಮೇಲೆ ಆಕಳು ಹಿಂಡಬೇಕಾಗಿತ್ತು. ದಿನ ನಮ್ಮ ಅಣ್ಣನೇ ಹಿಂಡ್ತಿದ್ದ, ಮತ್ತು ಇಲ್ಲ ನಮ್ಮವ್ವ ಹಿಂಡ್ತಿದ್ರು. ಅಣ್ಣ ಊರಿಗೆ ಹೋಗಿದ್ರಿಂದ ಅವಾಗೂ ಸ್ವಲ್ಪ ಕೈ ಬಟ್ಟು ಬ್ಯಾನಾಗತ್ತಂದ್ರು. ಪೂರ್ತಿ ಹಿಂಡೋದು ಬಿಟ್ರೆ ಬಗೆಹರಲ್ಲ, ಬೆಳ್ತಾನ ಒದರ್ತಾವ್ರು ಆಕಳುಗಳು, ಸುಮ್ಮಿರೋದಿಲ್ಲ. ಅದಕ್ಕೋಸ್ಕರ ಅಂದ್ರೆ ಸ್ವಲ್ಪ ಆದರೂ ಹಿಂಡಿ ಚೂರು ಆಕಳು ಕರ ಕುಡಿಸಿದ್ರೆ ಅಂತ ಏನು ಮಾಡಿದ್ರು. ಸರಿ ಆಯಿತು ನಾನೇ ಹಿಂಡ್ತೀನಿ ಅಂತೇಳಿ ಅಂದ ಹಿಂಡಾಕತ್ತಿರ. ಆಕಳು ಯಾವತ್ತೂ ಹಿಂಡಿಲ್ಲ. ಹಿಂಡ್ತಿದ್ದೆ ಆವಾಗ. ಇವಾಗ ಸ್ವಲ್ಪ ತುಂಬ ದಿನ ಆಯಿತು ಹಿಂಡಿರಲಿಲ್ಲ. ಇವಾಗ ಹಿಂಡಾಕತ್ತೀನಿ. ಒಂದು ಗುಂಡಿಗೆ ಹಿಂಡಿದನ್ರಿ, ಪರವಾಗಿಲ್ಲ, ಹಿಂಡಕ್ಕೆ ಬರ್ತೈತಿ, ಏನು ಇದು ಆಗಿಲ್ಲ. ಮೊದಲು ಮಾಡಿವಲ್ರಿ ಕೆಲಸ. ಮಾಡಿರೋ ಕೆಲಸ ಕಲ್ತಕ್ಕೆ ಉದ್ಯೋಗ ವಿದ್ಯೆ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಹಿರಿಯರು. ನಿಜವಾಗ್ಲೂ ನಾವು ಮೊದಲು ಸಣ್ಣವ್ರಿದ್ದಾಗ ಏನು ಮಾಡೀವಿ, ಪ್ರತಿಯೊಂದು ಕೆಲಸನೂ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಸ್ವಲ್ಪ ಅಷ್ಟು ಫಾಸ್ಟ್ ಮಾಡೋಕ್ಕಾಗಲ್ಲ ಮುಂಚೆ ಥರ. ಯಾಕಂದರೆ ಈಗ ಒಂದು 10 ವರ್ಷ ಆಯ್ತು ನನ್ನ ಕೆಲಸ ಬಿಟ್ಟು, ಮಾಡೋಕ್ಕಾಗಲ್ಲ. ಬೆಂಗಳೂರಿಗೆ ಹೋದಾಗಿಂದ ಕಮ್ಮಿ. ಸ್ವಲ್ಪ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಸುಸ್ತಾಗ್ತೈತಿ, ಇಲ್ಲ ಜ್ವರ ಬರ್ತದೆ. ಹಾಗಾಗಿ ಅಲ್ಪ ಸ್ವಲ್ಪ ಕೆಲಸಗಳ್ನ ಮಾಡ್ಕೋತೀನಿ. ಆದರೆ ನನ್ನ ತವ್ರ ಮನೆಗೆ ಬಂದು ಕುಂದಿರ್ಬೇಕಂತ ಆಸೆ ಇಲ್ಲ. ಯಾಕಂದ್ರೆ ಏನಾದರೂ ಚೂರು ಕೆಲಸ ಮಾಡ್ತಾನೆ ಇರಬೇಕು, ಅಂದರೆ ಖುಷಿ ಇರ್ತೈತಿ ನನಗೆ. ಆದರೆ ಮನ್ಯಾಗ ಹೋಗ್ಕಿನ ಹೊಲ್ದಾಗ ಸ್ವಲ್ಪ ಇಷ್ಟ ನನಗೆ ಇಲ್ಲಿ ಬಂದು ಕೆಲಸ ಮಾಡೋಕೆ. ಅಲ್ಲಿ ಬೆಂಗಳೂರಾಗ ಮನ್ಯಾಗೆ ಮಾಡ್ತಿರ್ತೀವಲ್ಲ, ಹಾಗಾಗಿ ಇಲ್ಲಿ ಮನ್ಯಾಗೂ ಮಾಡ್ಕೋತೀನಿ, ಹೊಲ್ದಾಗೂ ಮಾಡ್ತೀನಿ. ಅಂದ್ರೆ ಕಮ್ಮಿ. ಇವರೆಲ್ಲ ಮಾಡ್ಕೋತಾರಲ್ರಿ, ಇವಾಗೆಲ್ಲ ಸ್ವಲ್ಪ ಕಮ್ಮಿನೇ ಕೆಲಸಗಳು. ಇದು ಒಂದು ಗುಂಡಿಗೆ ಹಾಲು ಹಿಂಡಿದ್ರೆ ಸಾಕಂತ ಹೇಳಿದಳು ಅವ್ವ. ಅದೊಂದು ಗುಂಡಿಗೆ ಹಿಂಡಿ ಮೇಲೆ ಒಂದು ಅರ್ಧ ಗುಂಡಿಗೆನ ಹಿಂಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು. ಇವತ್ತಿನ ಬ್ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ವಿಡಿಯೋ ಯಾವ ರೀತಿ ಬಂದಿದೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ಲ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ